ಹಾಯ್ ಫ್ರೆಂಡ್ಸ್, ನನ್ನ ನ್ಯೂ ಬ್ಲಾಗ್ಗೆ ಇವತ್ತು ತರಕಾರಿ ಸಾಂಬಾರನ್ನು ಮಾಡೋಣ ಬನ್ನಿ. ತರಕಾರಿ ಸಾಂಬಾರಿಗೆ ಬೇಕಾಗಿರೋ ರೆಸಿಪಿ: ತರಕಾರಿ ಹೀರೆಕಾಯಿ, ಗೆಡ್ಡೆಕೋಸು, ಬೀನ್ಸ್ ಐತೆ. ಮತ್ತು ಅದಕ್ಕೆ ಬೇಕಾಗಿರೋ ರೆಸಿಪಿ: ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ, ಬೆಳ್ಳುಳ್ಳಿ. ಇದಿಷ್ಟು ಹಾಕ್ಕೊಂಡು ಮಸಾಲ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಸಾಮಾನು: ಕರಿಬೇವು, ಸಾಸಿವೆ, ಒಣಮೆಣಸಿನ್ಕಾಯಿ. ಇದು ಒಗ್ಗರಣೆಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಎಣ್ಣೆ ಒಂದು ಕುಕ್ಕರ್ಗೆ ಎಣ್ಣೆ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿ, ಕಟ್ ಮಾಡಿಟ್ಟಿರೋ ತರಕಾರಿ, ತರಕಾರಿನ ಇದಕ್ಕೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ಇದಕ್ಕೆ ಬೇಕಾಗಿರೋ ಮಸಾಲಾನ ತಯಾರು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಈಗಾಗಲೇ ತೋರಿಸಿದ್ನಲ್ಲ ನಿಮಗೆ. ಇದನ್ನು ಮಿಕ್ಸಿಗೆ ಇಟ್ಕೊಳ್ಳೋಣ. ಇದಕ್ಕೆ ಕೊಬ್ಬರಿ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿದ ಮಸಾಲಾನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದಕ್ಕೆ ಖಾರ ಪುಡಿ ಸೇರಿಸ್ಕೊಳ್ಳೋಣ. ಖಾರ ಪುಡಿಯನ್ನು ಹಾಕ್ಕೊಳ್ಳೋಣ. ಇದು ಸಾಂಬಾರು ಮಸಾಲನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಧನಿಯಾ ಪುಡಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು, ಸ್ವಲ್ಪ ಅರಿಶಿನ. ಈಗ ಸಾಂಬಾರು ಮಸಾಲ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಹಾಕ್ಕೊಳ್ಳೋಣ. 4 ವಿಸಿಲ್ ಹೊಡ್ಸ್ಕೊಂಡಿದ ನಂತರ ನಿಮಗೆ ಮತ್ತೆ ತೋರಿಸ್ತೀನಿ ಸಾರು ಹೇಗೆ ಆಗಿದೆ ಅಂತ. ಇದೇ ರೀತಿ ಸಿಂಪಲ್ ಟಿಪ್ಸ್ಗೆ ಸವಿತಾ ಸಿಂಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಸಾರನ್ನ ಕಲಿಸಿ ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತ. ಚೆನ್ನಾಗಾಗಿದೆ. ವಾಸನೆಗೆ ಅಷ್ಟೇ ಹಸುವಾಗ್ತಿದೆ. ಮಕ್ಕಳು ಕೊಟ್ಟು ಕೇಳೋಣ ಬನ್ನಿ ಯಾವ ರೀತಿ ಇದೆ ಸಾರು ಅಂತೇಳಿ.